ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆ ರೈತರಿಗೆ ಸಂಕಷ್ಟ. ಕೋಟೆನಾಡು ಚಿತ್ರದುರ್ಗದಲ್ಲಿ ಅನ್ನದಾತರ ಪರದಾಟ. ಬಿಸಿಲ ಬೇಗೆಗೆ ಬಾಡುತ್ತಿದೆ ಸೂರ್ಯಕಾಂತಿ ಬೆಳೆ. ಆಕಾಶದತ್ತ ದೃಷ್ಟಿ ನೆಟ್ಟಿರುವಂತ ಕೋಟೆನಾಡಿನ ಅನ್ನದಾತ ಬಚ್ಚಬೋರನಹಟ್ಟಿ ಗ್ರಾಮದಲ್ಲಿ ಬೆಳೆದಂತ ಸೂರ್ಯಕಾಂತಿ ಬೆಳೆ 500 ಎಕರೆಯಷ್ಟು ಜಮೀನಿನಲ್ಲಿ ಬೆಳೆದಂತ ಸೂರ್ಯಕಾಂತಿ ಬೆಳೆ 2 ತಿಂಗಳಾದರೂ ಸುಳಿಯದ ಮಳೆ. ಬಾಡ್ತಾ ಇದೆ ಬೆಳೆ. ಬಿತ್ತನೆ ಬೀಜ ಗೊಬ್ಬರಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಲಾಗಿದೆ. ಚಿತ್ರದುರ್ಗವನ್ನ ಬರ ಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಿ ಸೂಕ್ತ ಬೆಳೆ ಪರಿಹಾರ ನೀಡಬೇಕು ಅಂತ ಸರ್ಕಾರಕ್ಕೆ ರೈತರು ಇದೀಗ ಆಗ್ರಹಿಸ್ತಾ ಇದ್ದಾರೆ. ಆಕಾಶದತ್ತ ದೃಷ್ಟಿ ನೆಟ್ಟಿರೋದು ಕೋಟೆನಾಡಿನ ಅನ್ನದಾತರು. ಮಳೆನೇ ಇಲ್ಲ. ಬಚ್ಚಬೋರನಹಟ್ಟಿ ಗ್ರಾಮದಲ್ಲಿ ಸೂರ್ಯಕಾಂತಿ ಬೆಳೆ ಬೆಳೆದಿತ್ತು, ಎಲ್ಲ ಬಾಡ್ ಹೋಗ್ತಾ ಇದೆ ಬಿಸಿಲಿಗೆ. ಹಾಗಾಗಿ ಕಂಗಾಲಾಗಿ ಹೋಗಿದ್ದಾರೆ. ಪರಿಹಾರ ಬೇಕು ನಮಗೆ ಅಂತ ಕೇಳ್ಕೊಳ್ತಾ ಇದ್ದಾರೆ. ಬೆಳೆ ಬರ್ತಾ ಇಲ್ಲ, ಮಳೆನೂ ಬರ್ತಾ ಇಲ್ಲ. ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ದೀವಿ, ಶ್ರಮ ವಹಿಸಿದ್ದೀವಿ, ದಯವಿಟ್ಟು ನಮಗೆ ಪರಿಹಾರವನ್ನು ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ರೈತರು. ಬಿಸಿಲ ಬೇಗೆಗೆ ಸೂರ್ಯಕಾಂತಿ ಬೆಳೆ ನೋಡಿ ಯಾವ ಥರ ಪಾಪ ಒಣಗಿ ಹೋಗಿದೆ ಅಂತ. ಈ ಬಿಸಿಲಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಒಂದಷ್ಟು ಸಾವಿರಾರು ಹಣ ಹಾಕಿ ಎಲ್ಲ ನಂಬ್ಕೊಂಡು ಕೂತಿರ್ತಾರೆ. ಮಳೆ ಇಲ್ಲ, ಬೆಳೆನೂ ಇಲ್ಲ. ಹಾಗಾಗಿ ಸರ್ಕಾರ ದಯಮಾಡಿ ನಮಗೆ ಪರಿಹಾರವನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಇಷ್ಟೊತ್ತಿಗಾಗಲೇ ಮಳೆ ಶುರುವಾಗಿ ವಿಪರೀತ ಮಳೆ ಆಗಿ ಎಲ್ಲ ಚೆನ್ನಾಗಿರಬೇಕಾಗಿತ್ತು. ಬಟ್ ನೋಡಿ ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಈ ಬಾರಿ ಮಳೆ ಕೈಕೊಟ್ಟಂಥ ಹಿನ್ನೆಲೆಯಲ್ಲಿ ಸಾವಿರಾರು ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ, ಕಂಗಾಲಾಗಿ ಹೋಗಿದ್ದಾರೆ. ಸಾಲನೋ ಸೂಲನೋ ಮಾಡಿರ್ತಾರೆ, ಹೆಂಗೋ ತೀರಿಸ್ಬೋದು ಬೆಳೆ ಬಂದ ಮೇಲೆ ಅಂತ. ಈಗ ನೋಡಿದ್ರೆ ಈ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದು.